ಫುಲ್ ಇದ್ರಲ್ಲ ಜೇನುತುಪ್ಪನೇ ಇತ್ತಲ್ಲ. ನೀವು ಇದು ಎಂತ ಸೊ ಹಾಯ್ ಹಲೋ ಎವ್ರಿವನ್, ನಾನು ನಿಮ್ಮ ಚೇತನ್ ಬಂಗೇರ. ಇವತ್ತು ನಾವು ಎಲ್ಲಿಗೆ ಹೋಗ್ತಿತ್ತಂದರೆ ತೋಟಕ್ಕೆ ಜೇನು ಕಳಕ್ಕೆ ಹೋಗ್ತಿತ್ತು. ಫಸ್ಟ್ ವೀಡಿಯೋದಲ್ಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ. ಈ ವಿಡಿಯೋದಲ್ಲಿ ನಿಮ್ಗೆ ಡೀಟೇಲಾಗಿ ಜೇನು ಹೆಂಗೆ ಕಳೀತಾರೆ, ಏನು ಯಾವ ಥರ ಜೇನು ಇರುತ್ತೋ, ಮಡಿಕೆಯಲ್ಲಿ ಯಾಕೆ ಇಡ್ತಾರೆ ಅಥವಾ ಬೇರೆ ಬೇರೆ ಥರ ಇತ್ತು ಅದನ್ನೆಲ್ಲ ನಿಮ್ಗೆ ಹೇಳ್ತೆ. ಸೊ ಈ ವಿಡಿಯೋನ ಎಂಟು ತನಕ ನೋಡಿ. ಈಗ ದೇವ್ರ ಮನೆಯಲ್ಲಿದ್ದೆ. ನಮ್ಮ ಮೇಲೆ RCC ಕಂಪ್ಲೀಟ್ ಆಗಿದೆ. ಮೇಲಿಂದ ಚೆನ್ನಾಗಿ ವ್ಯೂ ಸಿಗುತ್ತೆ ನೋಡಿ. ಅದು ಹೋಟೆಲ್ ಕೆಫೆದು. ಸೊ ಇದು ಸ್ಟೇ ನೆಕ್ಸ್ಟ್ ಈಗ ಜೇನು ಕಳಕ್ಕೆ ಹೋಗ್ತೀಗ. ಎಂಟ್ರಿ ಫುಲ್ ಇದು ಎಂಥ ಹುಳ ಕಾಟ ಕೊಡ್ತೈತೆ ಮಾರೆ. ಕ್ಯಾಪ್ ಕೈ ಮೈ ಅಂತೆಲ್ಲ ಎಲ್ಲ ಕತ್ತಿ ಕೂತ್ಕೊಂಡಿತ್ತು ಕಣಿ. ಇದು ದನಗಳಿಗೆ ಕಚ್ಚು ಸೊಳ್ಳೆ ಅಂತೆ. ಇದು ನಾವು ಈಗ ನನ್ನ ದನ ಅನ್ಕಂತ ಎಂತ ಗೊತ್ತಾಗಿಲ್ಲ. ಏನು ಹುಳ ಆದ್ರೂ ಅಡ್ಡಿಲ್ಲ, ಇದು ಬೇಡ. ಈಗ ನೋಡಿ ಜೇನು ಹುಳನ್ನಲ್ಲ ಇದಕ್ಕೆ ಸಪ್ರೇಟ್ ಮಾಡೋದು ನೀವು. ಗೇಟ್ ಇದ್ರೊಳಗೆ ಎಂತ ಹುಳನ್ನು ಇದಕ್ಕೆ ಹಾಕ್ತೀರಾ? ಇದು ಈ ಪೆಟ್ಟಿಗೆಗೆ ಸಪ್ರೇಷನ್ ಮಾಡ್ತಾರಂತೆ. ಅದು ನಂಗೆ ಗೊತ್ತಿಲ್ಲ, ಮಾಡ್ತಾರಲ್ಲ ಅವಾಗ ತೋರಿಸ್ದೆ. ಈಗ ಸ್ಟಾರ್ಟಿಂಗ್ ರೆಡಿ ಮಾಡ್ಕೊಂಡು ಹೋಗೋದು. ಮೊದಲೆಲ್ಲ ಅಷ್ಟೆಲ್ಲ ಟ್ರೆಕ್ಕಿಂಗೆಲ್ಲ ಇಲ್ಲ, ಇಲ್ಲಿ ಹತ್ತಿರ ಇದೆಯಂತ ಅಂದಿದ್ದಾರೆ, ಗೊತ್ತಿಲ್ಲ, ನೋಡುವ. ಗೈಸ್ ಅಬ್ಬಾ ಕತ್ಲೆ, ಬೆಳಗ್ಗೆಯಿಂದ ಕತ್ಲೆಗೆ ಸಂಜೆಗೆ ಹೊತ್ತಲ್ಲ ಅದು ಇದೆ. ಎರಡು ಕೈಯಲ್ಲೆಲ್ಲ ಇಟ್ಕೊಂಡಿದೆ. ಸೊ ವಿಡಿಯೋ ಬೇಡ. ಹಾಂ ಯಾವುದು ಪೆಟ್ಟಿಗೆನಾ? ಹಾಂ ನೋಡಿ, ಇದಲ್ಲ ಅಬ್ದಲ್ಲ. ಒಂದು ವಿಡಿಯೋ ರೀಚಿಗೋಸ್ಕರ ಇದೆಲ್ಲ ಹರಸಾಹಸ. ಅವ್ರಿಗೆ ಎಂಥ ರೂಟ್ ಗೊತ್ತಲ್ಲ. ದೇವ್ರ ಗೈಸ್ ನೋಡಿ, ಹೂವ ಇದು ನಾನು 5ನೇ ಕ್ಲಾಸ್ ಡಿಸ್ಕವರಿ ಚಾನಲಲ್ಲಿ ಒಬ್ಬನು ಕಾಣ್ತಿದ್ದೆ. ಅವ್ನು ಹಿಂಗೆ ಯಾವತ್ತಿದ್ದ, ಅವ್ನು ಕಾಣಂಗೆ ಆಯ್ತು ನನ್ನ ಪರಿಸ್ಥಿತಿ. ಈಗ ಇಲ್ಲಿ ಹೊಂಡ, ಇಲ್ಲೊಂದು ದಾರಿ ಇತ್ತಪ್ಪ, ಅದು ಇವರೇ. ಇದೆಲ್ಲ ದಾರಿ ನೀವೇ ಕಂಡು ಹಿಡಿದ್ದ? ಮೊನ್ನೆ ಬಂದಿದ್ನಲ್ಲ, ಅದಕ್ಕೆ ಈಗ ಧೈರ್ಯದಲ್ಲಿ ಇಲ್ಲಿವರೆಗೆ ಬಂದೆ. ಇಲ್ಲಾಂದ್ರೆ ನಾನು ಅಲ್ಲೇ ಕೆಳಗೆ ನಿಲ್ತಿದ್ದೆ. ಕಚ್ಚು ರೊಡ್ಡಿಲ್ಲ. ನಿಮಗೆಲ್ಲ ವೀಡಿಯೋ ಒಂದು ಒಳ್ಳೆ ರೀತಿಯಲ್ಲಿ ತೋರಿಸೋ. ಈಗ ಇದೆಲ್ಲ ಯಾರು ಮಾಡೋದು? ಕಲ್ಲಿಂದಲ್ಲ ಇಲ್ಲಿತ್ತು ನೋಡಿ. ಹಾಂ ಮೊದಲೆಲ್ಲ ಇದ್ರೇನಲ್ಲ ಇಲ್ಲಿ ಅಂಕಲ್? ಏನಿಸ್ತಿಲ್ಲ.
ಅದು ಹೇಗಿದೆ ನೋಡಿ. ನೆಕ್ಸ್ಟ್ ಲೆವೆಲ್ ಗೈಸ್. ನಾನೀಗ ಸ್ಟ್ಯಾಚು ಆಗಿ ನಿಲ್ತೆ ಸ್ವಲ್ಪ ಹೊತ್ತಾಯ್ತಾ, ಮಾತಾಡೋದಿಲ್ಲ, ನೀವು ವಿಡಿಯೋ ನೋಡಿ. ಅದನ್ನ ತೋರಿಸಿ ಇಲ್ಲಿ ಎಷ್ಟು ವೈಟ್ ಆಗಿ ಕ್ಲೀನ್ ಇತ್ತು ನೋಡಿ. ಪೆಟ್ಟಿಗೆ ಎಲ್ಲ ಇಟ್ಟು ಹೋಗುದಾ? ಹಾಂ, ಕೆಳಗೆ ಕಲ್ಚಿ ಐತಿ. ಯಬ್ಬ ಗುಯ್. ಸರ್ವನಾಶ. ನನ್ನ ಮುಖ ಸ್ಕ್ರ್ಯಾಪ್ ನಾಳೆ. ನನ್ನ ಮಂಡಿ ಮೇಲೆ ಹೆಲಿಕಾಪ್ಟರ್ ಹಾರ್ದಾಗಿತ್ತು. ಎದ್ದೇವ್ರೆ, ನೀವೇ ನಂಗೆ ಧೈರ್ಯ, ನಿಮ್ಮಿಂದನೇ ವೀಡಿಯೋ ಮಾಡೋಕೆ ಇಷ್ಟು ಧೈರ್ಯದಲ್ಲಿ ಹತ್ರ ನಿಂತಿದೆ. ಜೇನು ಸುಮ್ಮನೆ ಕಚ್ಚಲ್ಲ ಅಂತಾರಲ್ಲ, ಅದು ಹೌದು. ಇವ್ರು ಹೇಳ್ತಾರೆ, ನಾನು ಈಗ ನೋಡಿ ಇಷ್ಟು ಹತ್ರ ಫುಲ್ ಎಲ್ಲ ಆಡ್ತಾಯಿತ್ತು ಸುತ್ತಮುತ್ತ. ಬೇರೆ ಯಾರು ಓಡಿ ಹೋಗ್ತಿದ್ರೇನೋ. ಅದೇನೋ ಪುಣ್ಯಕ್ಕೆ ಜೇನಿಲ್ಲ, ಇದಿಲ್ಲಲ್ಲ, ಜಿಗಣೆ ಇಲ್ಲ. ಅಬ್ಬಾ, ನನಗೂ ಅದಕ್ಕೂ ಆಯ್ಬತ್ತಿಲ್ಲ ಫ್ರೆಂಡ್ಸ್. ಆದರೂ ಧೈರ್ಯ ಮಾಡಿ ಬೂಟ್ಸಿಗೆ ಡೆಟಾಲ್ ಗಿಟಾಲ್ ಎಲ್ಲ ಹಾಯ್ಕೊಂಡು ಬಂದೆ. ಆದರೂ ಇಲ್ಲ, ಎಲ್ಲ ಅಂದ್ರೆ ಗೊತ್ತಿಲ್ಲ. ಬಟ್ ನಂಗಿನ್ನೂ ಕಣ್ಣಿಗೆ ಬೀಳಲಿಲ್ಲ. ಅದು ಬಿದ್ದರೂ ಅದನ್ನು ಇವತ್ತು ಹಿಸ್ಕಿ ಕೊಲ್ಲುದೆ. ಈಗ ನೆಕ್ಸ್ಟ್ ಒನ್. ಮೊನ್ನೆ ಅದಕ್ಕೆಲ್ಲ ತುಂಬ ದೂರ ಎಲ್ಲ ಹೋಗಿ ಟ್ರೆಕ್ ಮಾಡ್ಕೊಂಡೆಲ್ಲ ತೆಗಿತು. ಆದ್ರೆ ಇಲ್ಲಿ ಒಂದೇ ಪುಣ್ಯ ಅಂದರೆ ನಿಯರ್ ಬೈ ಪ್ಲೇಸಸ್ ಎಲ್ಲ ಇತ್ತು. ಸೊ ಆದ್ರೆ ಅದಕ್ಕಿಂತ ಇದೇ ಪ್ಲೇಸ್ ಸ್ವಲ್ಪ ಇದೆ ಖರಾಬ ಇತ್ತು. ಫುಲ್ ಕಾಡೆ. ಬಟ್ ಈಗ ಒಂದು ಸ್ವಲ್ಪ ಧೈರ್ಯ ಬಂದಿತ್ತು ಮೊನ್ನೆ ಬಂದ್ರ ಮೇಲೆ. ಗಿಫ್ಟ್ ಬಾಕ್ಸ್ ಓಪನ್ ಮಾಡ್ತಿದ್ದಾರೆ. ಗಿಫ್ಟ್ ಬಾಕ್ಸು ನಮ್ಮನ್ನು ತೆಗು ಬಾಕ್ಸು ಗೊತ್ತಿಲ್ಲ. ಈ ಬಾಕ್ಸಿಗೆ ಸಪ್ರೇಟ್ ಮಾಡೋದು ಅಂದರೆ ಅದರಲ್ಲಿ ರಾಣಿ ಹುಳು ಇರುತ್ತಂತೆ, ಅದನ್ನು ಇದ್ರೊಳಗೆ ಹಾಕ್ತಾರಾ. ಬೇರೆ ಹುಳು ಬರಲಿಲ್ಲ ಅಂದರೂ ಓಕೆ, ಅದು ನೆಕ್ಸ್ಟ್ ಅದಕ್ಕೆ ಬಂದೇ ಬರುತ್ತಂತೆ. ಇದಕ್ಕೆ ರಾಣಿ ಹುಳನ್ನೊಂದು ಹಾಕಲೇಬೇಕಂತೆ. ಅದಕ್ಕೆ ಅದು ಹೆಡೆ ಇರುತ್ತಂತೆ, ಅದ್ರ ಜೊತೆನೇ ಹೋಗುತ್ತಂತೆ. ನೋಡಿ, ಅಯ್ಯೊಬ್ಬ ಯಾವ್ದಕ್ಕೆ ಹೋಗ್ತೀರಿ? ರೈಸ್ ನೋಡಿ, ಅದ್ರಲ್ಲಿ ಫುಲ್ ಹನಿನೇ ಇತ್ತು. ನಿಮಗೂ ಬೇಕಾ? ತಿಂತೀರಾ? ಹಾಂ, ಇದು ಮೊಟ್ಟೆನಾ? ಅದನ್ನು ನೀವು ತೆಗೋದಿಲ್ಲ, ಅದ್ರೊಳಗೆ ಹಾಕ್ತೀರಿ, ಪೆಟ್ಟಿಗೆ ಒಳಗೆ ಹಾಕ್ತೀರಾ? ಅದರೊಳಗೆ ರಾಣಿ ಹುಳು ಇರುತ್ತಾ? ಹಾಂ, ಅದು ನೋಡಿ ಎಷ್ಟು ಜಾಗ್ರತೆ ಮಾಡಿ ಕಟ್ಟಿ.
ನಿಮಗೆ ಪ್ಯೂರ್ ಹನಿ ಬೇಕಂತಿರಲ್ಲ, ಬೇಕಾದರೆ ನಂಗೆ ಡೈರೆಕ್ಟ್ DM ಮಾಡಿ ನಿಮಗೆ ಪ್ಯೂರ್ ಹನಿ ಕಳಿಸುವ. ಇದೆಯಾ ಜೇನಿದೆಯಾ ಯಾರು ಕೇಂದ್ರೆ ನೋಡಿ, ಇದು ನ್ಯಾಚುರಲ್ ಹನಿ. ನೀವು ನೋಡ್ತಿದ್ದೀರಲ್ಲ ವೀಡಿಯೋದಲ್ಲೇ, ಇದನ್ನೇ ನಾವು ಕೊಡೋದು. ಮತ್ತು ಕೆಲವರು ಹೇಳ್ತಾರೆ ನೀವು ಬೆಲ್ಲದ ಪಾಕ, ಸಕ್ಕರೆ ಪಾಕ ಅದೆಲ್ಲ ಯಾವ್ದು ಹಾಕೋದಿಲ್ಲ. ನನ್ನ ಮನೇಲಿ ಸಪ್ರೇಷನ್ ನೋಡೋದು ಡೈಲಿ ಈಗ ತೋರಿಸ್ತಾ ಇಲ್ಲ, ಅದೇ ಥರ ವೀಡಿಯೋದಲ್ಲಿ ಹೆಂಗಿರುತ್ತೆ ಹಾಗೆ. ಯಾರಿಗಾರು ಜೇನುತುಪ್ಪ ಬೇಕಾದಲ್ಲಿ ನಂಗೆ ಡೈರೆಕ್ಟ್ DM ಮಾಡಿ, ಪ್ರೈಸ್ ಎಲ್ಲ ಮತ್ತೆ ಹೇಳ್ತೇನೆ ನಿಮಗೆ. ನೋಡಿ ಜಿಗ್ನೆ ಎಲ್ಲ ಅಂತ ಇಷ್ಟು ತನಕ ಕುಶಲಿದ್ದೆ. ಇಲ್ಲಿ ನೋಡಿ ಸಣ್ಣದೊಂದಿದೆ ನೋಡಿ, ಇದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತಾರಲ್ಲ, ಭಾರಿ ಡೇಂಜರ್ ಇದು. ಇಷ್ಟಿದೆ, ನಮ್ಮ ರಕ್ತ ಫುಲ್ ಕುಡ್ದು ಒಳ್ಳೆ ಟ್ಯೂಬ್ ಥರ ಆಗುತ್ತೆ ಈಗ. ನೋಡಿ 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 ಗಾಯ್ಸ್, ನೆಕ್ಸ್ಟ್ ಲೆವೆಲ್. ಇಷ್ಟು ದಿನ ತಿನ್ನಲಾಯ್ತು, ಈಗ ಒಂದು ಸ್ವಲ್ಪ ಕೇಂತ ತಿಂಬುಕೆ ಆಗಿತ್ತಿದನಿ ಕ್ರೇಜಿ. ನಾನು ತಿಂತಿದ್ನಲ್ಲ, ತಿನ್ಲಕ್ಕಲ್ಲ ಇದು ನೋಡಿ. ನೋಡಿ ಹೇಗಿದೆ. ನಾವು ಯಾರಿಗೆ ನೋವು ಮಾಡಲ್ಲ ಅಂದ್ರೆ ಆಯ್ತು, ಅವ್ರು ನಮ್ಗೇನು ಮಾಡಲ್ಲ ಅಂದ್ರಲ್ಲ. ಇದು ಯಾವ್ದು ನೋಡಿ, ಜೇನು ಹುಳಕ್ಕೆ ಏನು ನೋವಾಗದಿದ್ದ ರೀತಿ ತೆಗಿತಾರೆ, ಆವಾಗ ಅದು ಏನು ಕಚ್ಚಲ್ಲ. ಇದು ನೋಡಿ ಗಾಯ್ಸ್ ಯಾವ ಥರ ಇದೆ ನೋಡಿ. ಕೈಯೆಲ್ಲ ತುಪ್ಪ. ಹೈಬ್ರಿಡ್ ಬಿ. ಈಗ ಇದನ್ನು ಪೆಟ್ಟಿಗೆ ಸಪ್ರೇಟ್ ಮಾಡ್ತಿದ್ದಾರೆ. ಅಂದರೆ ಪೆಟ್ಟಿಗೆಯಲ್ಲಿ ಯಾಕೆ ಜೇನು ಹಾಕ್ತಾರೆ ಅಂದರೆ ರೀಸನ್ ಇಷ್ಟೇ, ಇದರಲ್ಲೆಲ್ಲ ಲೇಯರ್ ಈ ಥರ ಬರುತ್ತೆ, ಒಂದೊಂದು ಶೇಪ್ಲೆಸ್ ಆಗಿ ಬರುತ್ತೆ. ಆದರೆ ಅದರಲ್ಲಿ ಇಟ್ಟಿರ್ತಲ್ಲ ನೀಟಾಗಿ ನಿಮಗೆ ಫಾರ್ಮಲೆಲ್ಲ ಸಿಗುತ್ತೆ ನೋಡಿ, ಆ ಥರ ಬರುತ್ತೆ. ಬಟ್ ಇದು ಹೆವಿ ನ್ಯಾಚುರಲ್. ಏನು ನಿಮ್ಗೆ ಗೊತ್ತಿದೆ, ನಾನು ಕಾಡಿಗೆ ಬಂದು ಇಲ್ಲಿಂದ ತಗೊಂಡು ಹೋಗೋದು ಜೇನನ್ನ. ಫಸ್ಟ್ ಇವರು ಹಾಕಿರ್ತಾರೆ, ಜೇನು ಬರೋಕ್ಕಿಂತ ಫಸ್ಟು ಅದೇನೋ ಮೇಣ ಅಂತ ಮಾಡ್ತಾರೆ, ಅದೊಂದು ಚೂರು ಆ ಟಿನ್ನಕ್ಕೆ ಹಾಕಿ ಅದನ್ನು ತಂದಿಡ್ತಾರೆ. ಸೊ ಆ ಮೇಣ ಮಾಡೋರು ಕಮ್ಮಿ, ಕೆಲವ್ರು ಮಾಡ್ತಾರೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದನ್ನ ತಂದಿಟ್ಟಾಗ ಜೇನು ಬರುತ್ತೆ, ಮತ್ತು ಮಳೆಗಾಲ ಬಂದಾಗ ಬೇರೆ ಕಡೆ ಹೋಗುತ್ತೆ. ಸೊ ಆ ಥರ ಇರುತ್ತೆ. ಇನ್ನು ಈ ಸತಿ ಎಲ್ಲದಕ್ಕೂ ಪೆಟ್ಟಿಗೆ ಹಾಕಿದ್ದಾರೆ, ಅದು ನೀಟಾಗಿ ಲೇಯರಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಪೆಟ್ಟಿಗೆ ಹಾಕಿ ಎರಡ ತರಲಾ? ಒಂದು ನಿಮಿಷ. ನೋಡಿ ಗೈಸ್, ಲೆಟ್ಸ್ ಕ್ರೇಜಿ. ಇಲ್ಲೇ ಇರ್ತೀರಾ? ನೋಡಿ ಯಾವ ಥರ ಇದೆ, ಕ್ಲಿಯರ್ ಅನ್ಸ್ತೀವಿ ಕಾಣಿ, ಎಷ್ಟು ಫುಲ್ ಹನಿ ಕವರ್ ಆಗಿದೆ ಇದರಲ್ಲಿ. ನಾನು ಪೆಟ್ಟಿಗೆ ತರ್ತೆ, ಮತ್ತೆರಡು ಪೆಟ್ಟಿಗೆ ಇದೆ ಕಾರಲ್ಲಿ. ಸೊ ತಗೋಬಪ್ಪ, ನೀವು ನನ್ನ ಜೊತೆ ಬನ್ನಿ, ಎದುರಿಗೆ ಮತ್ತೆ ಬಾ. ಒಳ್ಳೆ ಕ್ರೇಜಿ ಎಕ್ಸ್ಪೀರಿಯನ್ಸ್ ಆಯ್ತು ಮಾತ್ರ, ನೀವು ಎಂತ ಹೇಳಿ. ಸೊ ಮತ್ತೊಂದು ರೀಸನ್ ಎಂತ ಅಂದರೆ, ನಾನು ಇವತ್ತು ಜೇನು ಕಾಳೋಗಿ ಬಂದದ್ದು, ಕೆಲಸ ಮತ್ತೆ ರಜೆ ಮಾಡಿ ಬಂದೆ ಇವತ್ತು ರಿಟರ್ನ್.
ಯಾಕಪ್ಪ ಅಂದರೆ ಯೂಟ್ಯೂಬಲ್ಲಿ ಫಸ್ಟ್ ಜೇನುಗಳು ವೀಡಿಯೋ ಹಾಕಿದ್ದೆ, ಅದಕ್ಕೆ ಏನೋ ಗೊತ್ತಿಲ್ಲ ಯೂಟ್ಯೂಬ್ನವರು ಆ್ಯಡ್ ಜನರೇಟ್ ಮಾಡಿರೋ. ತುಂಬ ಖುಷಿ ಆಯ್ತು ನನಗೆ. ಈಗ ಬಂದು ದಾರಿ ಯಾವುದಂದು ನೆನಪಾಯ್ತು ಮಾತ್ರ, ಡಿಪ್ರೆಷನ್ ದಾರಿ ಗೊತ್ತಾಯ್ತು. ಸೊ ಮತ್ತೆ ಪುನಃ ಅದಕ್ಕೆ ಕಾಡಿಗೆ ಬಂದು ಯೂಟ್ಯೂಬಲ್ಲಿ ಡೀಟೇಲಾಗಿ ವೀಡಿಯೋ ಮಾಡ್ತಾಯಿದ್ದೆ ಫಸ್ಟು. ನಂತರ ಮೈಕು ಮತ್ತು ವೀಡಿಯೋ ಎಡಿಟಿಂಗ್ ಪ್ಲ್ಯಾನಿಂಗ್ ಎಂತ ಇರಲಿಲ್ಲ, ಬಟ್ ಈಗಲೂ ಇಲ್ಲ. ಆದರೂ ಒಂಚೂರು ಧೈರ್ಯ ಇತ್ತೀಗ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಗಾಯ್ಸ್. ಮತ್ತೆರಡು ತಂದೆ ಮತ್ತು ಜೇನು ಮುಟ್ಟಿ ತಲೆ ಮುಟ್ಕೊಂಡ್ಬೇಡಿ ಹಂಗಲ್ಲ ಅಂತರ, ಅದು ಸತ್ಯನೋ ಸೊಲ್ಲೋ ಗೊತ್ತಿಲ್ಲ. ತಲೆ ಕೂದಲು ಬೆಳಗತ್ತ ಹಂಗಿಂಗಂತ ನಾನು ಗಿಣ್ಕೊಂಡೆ, ತಲೆ ಬೆಳ್ಳಗಾರ್ಕಂಬ ವಿಡಿಯೋದಲ್ಲಿ ಹೇಳ್ತೆ. ನೆಕ್ಸ್ಟು 4ನೇ ಡಬ್ಬಿ. ಅದಾದಮೇಲೆ ಇನ್ನೊಂದಿತ್ತು. ಎಂತ ಅಲ್ಲ, ಇದು ಸಪ್ರೇಟ್ ಮಾಡೋದು ಇನ್ನು ಒಂದೇ ಅಲ್ಲ. ಹಾಂ, ನಾನೇನಾದ್ರು ಮಾತಾಡ್ರ ಕತೆ ಕೈದೆ. ಇಲ್ಲ ಗಾಯ್ಸ್, ಕಚ್ಚುವುದಿಲ್ಲ. ನೀವು ಅದಕ್ಕೆ ಎಂತ ಮಾಡೋಕ್ಕಾಗ ಅಷ್ಟೇ. ನೋಡಿ ತಲೆ ತುಂಬ ನಾನು ಇಲ್ಲ ಆರ್ತಿತ್ತು ಇಷ್ಟಪ್ಪ. ಇಲ್ಲಿ ನೋಡಿ, ಇಲ್ಲಿ ಯಾರು ಊಟ ಮಾಡಿರಲ್ಲ ಒಲೆ ಮಾಡಿ ಅಲ್ದ. ಎಲ್ಲರೂ ಬಂದರು. ಇಷ್ಟೋ ತನಕ ಕುದ್ಗಲಿದ್ದು ಕಚ್ಕೊಂಡು ಸಾವು. ಇದು ಯಾರು ಇಲ್ಲಿ ಕಾಣಿ, ಇದಂತ ಕುದುರೆ ಮುಖ ಟ್ರೆಕ್ಕಿಂಗ್ ನಿಮ್ದು ಹಂಗಿಲ್ಲ ಇಲ್ಲಿ. ಹಾಂ, ನಿಜ ಅಲ್ವಾ? ಮಳೆಗಾಲದಲ್ಲಿ ಇಲ್ಲಿ ಫುಲ್ಲು ನೀರು ತುಂಬಿ ಇರುತ್ತೆ. ಇಲ್ಲಿ ಹೇಗಿದೆ ನೋಡಿ, ನಾವು ಗಮ್ಮತ್ತು ಮಾಡ್ತೀವಿ. ಫಸ್ಟು ಹಿಡಿಯೋದಲ್ಲೂ ಅಷ್ಟೇ ಎಲ್ಲೋ ಒಂದು ಮಧ್ಯದಲ್ಲಿ ಬಿಟ್ಟು ಹೋಗಿರೋ, ಈಗಲೂ ಹಾಗೆ ಮಾಡ್ರ. ಈಗ ಸ್ವಲ್ಪ ತೋರ್ತಾರಲ್ಲ ಮೇಲಿದ್ರು ನೋಡಿ. ಬಟ್ ಮತ್ತೊಂದಂತ ಗೊತ್ತಾ, ಇಷ್ಟೊತ್ತರ ಜಿಗ್ಣೆ ಇರಲಿಲ್ಲ. ಈಗ ನಾನು ಎಲ್ಲಿ ಬಿಟ್ಟಾರಲ್ಲೇ ಜಿಗ್ಣೆ ಎತ್ತು ಕಾಣಿ, ನಿಮ್ಗೆ ತೋರೋದಿಲ್ಲ ಬಿಡಿ. ಬಟ್ ಜಿಗ್ಣೆ ಎಲ್ಲಿರುತ್ತೆ ಗೊತ್ತಾ, ಡ್ರೈ ಪ್ಲೇಸಲ್ಲಿ ಇರೋದಿಲ್ಲ. ಈ ಥರ ನೀರೆಲ್ಲ ಇರಬೇಕು, ಅಲ್ಲಿ ಮಾತ್ರ ಜಿಗ್ಣೆ ಇರೋದು. ಬಟ್ ಮತ್ತೊಂದು ಅದು ಮೈ ಜಾರುತ್ತೆ, ಅದನ್ನ ಕಂಡ್ರು ಕೂಡ ಸೇಮ್ ಹಾವಿನ ಥರ ಅಲ್ಲ ಅನಿಸುತ್ತೆ. ಬಟ್ ಅದು ಕಚ್ಚರು ಒಳ್ಳೇದೇ ಅಂತೆ, ಕೆಟ್ಟ ರಕ್ತ ಹೊರ್ಗೋಗುತ್ತಂತೆ, ಹಂಗಲ್ಲ ಅಂತರ ಇರ್ಬೋದು. ಬಟ್ ನೋವಾಗಲ್ಲ, ರಕ್ತ ಮಾತ್ರ ಹೋಗುತ್ತಷ್ಟೆ. ಕೆಲವ್ರಿಗೆ ಇನ್ಫೆಕ್ಷನ್ ಆಯ್ತು, ಕೆಲವ್ರ ಬಾಡಿಗೆ ಅಂತ ತಾಗೋದಿಲ್ಲ ಬಿಡಿ. ಈ ಥರ ಬೂಟ್ ಇದ್ರಿತ್ತಲ್ಲ, ನೀವು ಪ್ರತಿ ಸತಿ ಟ್ರಕ್ಕಿಂಗ್ ಬರೋದಾದ್ರೆ ಬೂಟ್ ತಗೊಳ್ಳಿ. ಇಲ್ಲಿ ನೋಡಿ ಹತ್ತಿತ್ತು ನೋಡಿ, ನನ್ನ ಕಾಲು ಇತ್ತಂತ ಅದು ಇಲ್ಲಿವರೆಗೆ ಬಂತದ್ದು. ಅದು ನಾನು ಮತ್ತೆ ಬಿಗಿದ್ದೆ. ಸರಿ, ಅದಕ್ಕೆ ಕಲಿಸೋ ಪಾಠ ಅಂದರೆ ನೋಡಿ ಮತ್ತೆ ಈ ಕಡೆ ಬಂತಾ, ನಾನು ಆ ಕಡೆ ಹೋದೆ. ನೋಡಿ ಅದು ಎಷ್ಟು ಶಾರ್ಪ್ ಇರುತ್ತೆ ನೋಡಿ ಗೈಸ್. ಭಾರಿ ಶಾರ್ಪ್ ಇರ್ತವೆ ಇವು. ಕಾಡಲ್ಲಿ ಪ್ರಾಣಿಗಳದೆಲ್ಲ ರಕ್ತ ಹೀರಿ ಜೀವನ ಮಾಡ್ತು ಕಾಣೆ. ನೀವು ಪ್ರತಿ ಸಲ ಟ್ರೆಕ್ಕಿಂಗೆಲ್ಲ ಬರೋದವ್ರು ಈ ಥರದೊಂದು ಬೂಟ್ ತಗೊಳ್ಳಿ. ತುಂಬ ಥರ ಸಿಕ್ಕು. ಸ್ವಲ್ಪ ಸ್ಟೈಲ್ ಇದು ಬೇಕಾದ್ರೆ ಸ್ಟೈಲ್ ಇದು ತಗೊಳ್ಳಿ, ಮಾಮೂಲಿ ಸಾಕಂತ ತಗೊಳ್ಳಿ. ಯಾವ ತಗೊಂಡ್ರು ಅದಷ್ಟೇ ಗಟ್ಟಿರುತ್ತೆ ನೋಡಿ. ಈ ಥರ ಬರುತ್ತಲ್ಲ ಬೂಟ,
ಇದಕ್ಕೆ ನೀವು ಅಡಿದು ಗ್ರಿಪ್ಪೆಲ್ಲ ಸಿಕ್ಕುತ್ತೆ, ಅದ್ರದ್ದೆಲ್ಲ ಚೆನ್ನಾಗಿರುತ್ತೆ, ತಗೊಳ್ಳಿ. ಬಟ್ಟೆ ಕಟ್ಕೊಂಡು ಇದಕ್ಕೊಂದು ಡೆಟಾಲ್ ಹಾಕೊಂಡು ಹಿಂಗೆ ಕಟ್ರೆ ಆಯ್ತು. ಇಲ್ಲಿ ಇದರಿಂದ ಮೇಲೆ ಬರಲ್ಲ ಜಿಗಣೆ ಅಷ್ಟೇ. ಇದು ಕಣ್ಣಲ್ಲಿದೆ ಅಂತ ಗೊತ್ತಿಲ್ಲ ಮಾತ್ರ, ಅಲ್ಲಿಂದ ಇಲ್ಲಿ ತನಕ ನನ್ನ ಕಾಲು ನೋಡ್ಕೊಂಡು ಬಂತಲ್ಲ, ಕಣ್ಣಿತ್ತ ಮೂಗಿನ ಸ್ಮೆಲ್ಲಲ್ಲಿ ಬತ್ತು. ಅಲ್ಲಿ ನೋಡಿ 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 ಅದ್ರ ಹಾಕೊಂಚಿನ್ನು ಅದನ್ನೇ ಕಟ್ ಮಾಡಿ ಅಲ್ಲಿ ಎಸ್ತೆ ನಾನು. ಕಣಿಯೋದು ಇಲ್ಲ ನೋಡಿ, ಹಲ್ಸ್ನಣ್ಣು ಅಲ್ಲೇ ಕಟ್ ಮಾಡಿ ಅಲ್ಲೇ ತಿಂತಾಯಿದ್ರು. ಮನ್ಯಾಗ ನನ್ನ ಚಿಕ್ಕಮ್ಮಂಗೆ ಗೊತ್ತಾರಿತ್ತಲ್ಲ, ಅದು ನಾವು ಬೇಕಂತ ಅವ್ರು ತೋರಿಸೋದು. ಈಗ ಅವಳು ನೋಡಲಿ ಅಂತಲೇ ತೋರಿಸೋದು, ವೀಡಿಯೋ ಅವಳು ಕಾಣ್ತಾಳಲ್ಲ ಅಂತ. ಹಲ್ಸ್ನಣ್ಣು ಅವಳು ಫೇವ್ರೆಟ್. ಮಸ್ತ್ ವೀಡಿಯೋ ಇದೆ ಅಂತ ಕರೆದ್ರಿ, ಎಂತ ಅಂತ ಕಾಂಬ ಬನ್ನಿ ಇದ್ದೀವ್ರೆ. ಗಾಯ್ಸ್ ವಾವ್, ನೋಡಿ ಯಾವ ಥರ ಲೇಯರ್ ಇತ್ತಂತ. ಈಗ ಪೆಟ್ಟಿಗೆಯಲ್ಲಿ ಹಾಕಿದ್ರೆ ಇದೇ ಥರ ಲೇಯರ್ ಬತ್ತು, ಬಟ್ ಇದರಲ್ಲಿ ಇಷ್ಟು ಮಡಿಕೆಯಲ್ಲಿ ಎಷ್ಟು ಚಂದ ಬಂದಿದೆ ನೋಡಿ. ಫುಲ್ ಹನಿ ಇದೆ ಅದರಲ್ಲಿ. ಬಕೆಟ್ ಇಟ್ಕೊಳ್ಳಿ ಗೈಸ್. ಇವತ್ತು ಹುಳ ಕಚ್ಚಲಿ, ಒಳ್ಳೆ ವೀಡಿಯೋ ಆಯ್ತು ಮಾತ್ರ. ಇಷ್ಟೆಲ್ಲ ಮಾಡಿತ್ತು, ಇನ್ನೊಂದು ಸ್ವಲ್ಪ ತರು ಮಾಡುವ. ಇಲ್ಲಿ ನೋಡಿ ಬಕೆಟ್ ಇಲ್ಲೇ ಇಟ್ಕೊಂಡಿದೆ, ಧೈರ್ಯ ಇಲ್ಲ ಆದರೂ ಎಂತ ಮಾಡಿಲ್ಲ. ಆಗ್ಲಿಂತ ಇನ್ನೂರಿಗೆ ಒಂದು ಹುಳ ಕಚ್ಚಲ್ಲ ಫ್ರೆಂಡ್ಸ್. ಮನುಷ್ಯನಿಗೆ ಆಗಲಿ ಪ್ರಾಣಿಗಳಿಗೆ ಆಗಲಿ ಹುಳುಗಳಿಗಾಗಲಿ ನೋಡಿ, ನಾವು ನೋವು ಮಾಡಿದ್ರೆ ಮಾತ್ರ ಅವು ನಮ್ಮ ನೋವು ಮಾಡುತ್ತೆ. ನಾನು ಜೇನಂದ್ರೆ ಅಂತ ಕಚ್ಚಿ ಫುಲ್ ಮುಖ ಎಲ್ಲ ದಪ್ಪ ಮಾಡುತ್ತಂತ ಏನೂ ಮಾಡಿಲ್ಲ ಎಷ್ಟೊತ್ತರಿಗೆ. ಮಸ್ತ್ ವಿಡಿಯೋ ಇತ್ತು, ನೀಟ್ ವಿಡಿಯೋ ಮಾಡಿ ಇದಾ ಕ್ರೇಜಿ ಗೈಸ್. ಒಬ್ಬ ದೇವ್ರೆ, ಕಟ್ಟತ್ ಯಾವ ಥರ ಇಳಿತಿದೆ. ಅದು ಜೇನು ಮುಟ್ಟಿ ತಲೆ ಕೂದಲು ಬೆಳೆಯತ್ತಂದ್ರೆ ಹೌದಾ? ಏನಿಲ್ಲ ಎಂತ ಆತಿಲ್ಲ ಅಲ್ಲ. ಮತ್ತು ನಿಮ್ಗೆ ಜೇನು ಇದು ಗೊತ್ತಾ, ಅಂದರೆ ಒಂದೊಂದು ಜೇನು ಒಂದೊಂದು ಥರ ಮೆಡಿಸಿನ್ ಇತ್ತು ಹೌದಾ? 3 ಥರ ಜೇನು ಇತ್ತು ಇದರಲ್ಲಿ. ಚಿಕ್ಕ ಜೇನಲ್ಲಿ 3 ಥರ ಇತ್ತು. ಇದು ಈಗ ತೆಗಿತಿದ್ರಲ್ಲ, ಇದು ಒಳ್ಳೆಯದಾ? ಮಿಸ್ಟಿ ಜೇನು ಅಂತ ಬರ್ತದೆ. ಹಾಂ, ಅದನ್ನು ತೆಗಿತೀರಿ ನೀವು? ಹಾಂ, ಜೇನು ಸಿಗಲ್ಲ. ಹಾಂ, ಚಿಕ್ಕದು ಕಪ್ಪು ಇರುತ್ತಲ್ಲ, ಜೇನು ಕಪ್ಪು ಬತ್ತಲ್ಲ ಕಲರ, ಏನು ಕಪ್ಪರುದಿಲ್ಲ. ಹಾಂ, ಅಲ್ಲ ಅದೊಂದು ಬತ್ತಲ್ಲ ತಲೆ ಕೂದಲಿ ಗಂಟತ್ತಲ್ಲ, ಕಚ್ಚುವುದಿಲ್ಲ. ಅದೇ ಹಂಚಡಿಗೆಲ್ಲ ಇಡ್ತಾರಲ್ಲ, ಅದು ಒಳ್ಳೇದಲ್ಲ. ಮತ್ತು ಅದು ಇದ್ರೆ ಸ್ವೀಟ್ ಇರೋದಿಲ್ಲ, ನಾನು ನೋಡಿದೆ. ಅದು ನಮ್ಮ ಸೈಡ್ ಜಾಸ್ತಿ, ಕುಂದಾಪುರ ಕಡೆ. ಫುಲ್ ಲೋಡೆಡ್.
ಕೈಯೆಲ್ಲ ಫುಲ್ ಅದು ಮೊಟ್ಟೆ. ನಾನು ಇಷ್ಟು ಟೈಮ್ ತಿನ್ನಲಿಲ್ಲ ಆಯ್ತು, ಇವತ್ತು ತಿಂದೆ ಗಾಯ್ಸ್. ಇನ್ನು ಬಿಡೋದಿಲ್ಲ, ಇನ್ನು ಮನೆಗೆ ಹೋಗಿ ಮತ್ತೆ ತಿನ್ನೋದೆ. ಅಷ್ಟು ಚಂದ ಆಯ್ತು. ನೋಡಿ ಗಾಯ್ಸ್, ಓ ಹೇಳಿ ಹಿಡ್ಕೊ ಅದೇ ಬಿಡಬೇಡ. ಹ್ಞೂ ಏನು ಮಾಡೋದಿಲ್ಲ. ದೇವ್ರೇ ದೇವ್ರೇ, ಕೂತ್ಕೊಂಡು ಎಲ್ಲಿ but I don't care. ಕಚ್ಚಾ? ಹಾಂ. ಹಾಂ ಬಿಡು, ಹೋಗು. ಅವ್ರು ಎಂಡ್ ಅಂದ್ರೆ ಎಂಡಿಗೆ ಒಂದು ಕಚ್ಚು ಐತೆ, ಎಂಡಲ್ಲ ಅನ್ಕಿತ್ತವ್ರು. ಥೋ ನೋಡಿ ಫ್ರೆಂಡ್ಸ್, ಈ ಕಚ್ಚೋದ್ರಿಂದ ಬೆನಿಫಿಟ್ ತುಂಬ ಇದೆ. ಎಂತಕ್ಕೆ? ಕ್ಯಾನ್ಸರ್ ನಿರೋಧಕ ಮದ್ದು. ಜೇನು ಕಚ್ಚರ ಮೊನ್ನೆ ಒಂದು ರೀಲ್ಸಲ್ಲಿ ಕಂಡಿದ್ದೆ, ಯಾರೋ ಹುಚ್ಚ ಹೇಳ್ದ ಅನ್ಕಂಡೆ. ಸತ್ಯ ಹೇಳ್ದವ, ಅವ ಕೈ ತುಂಬ ಕಚ್ಚಿಸ್ಕೊಂತಿದ್ದ ಮಾರೆ ಅದರಲ್ಲಿ. ನಂಜಿಲ್ಲ? ಯಾವ ಹುಳದಲ್ಲಿ ನಂಜಿರುತ್ತ? ದೊಡ್ಡದು ಹೆಜ್ಜೆನ? ಹಾಂ ಗೈಸ್, ತಲೆ ಮಾತ್ರ ಸಖತ್ ನೋಯ್ತಿತ್ತು. ಅಬ್ಬಾ, ಇಲ್ಲ ಗೊತ್ತು ನೋಡಿ. ಶಬಾಷ್. ನೆಕ್ಸ್ಟ್ ಬರುವಾಗ ಹೆಲ್ಮೆಟ್ ಹಾಕಿ ಬರ್ತಾರೆ. ಇನ್ನು ರೀಲ್ಸ್ ಮಾಡೋ ಅಂದ್ಕೊಂಡಿದ್ದೆ, ಮುಖ ಬೀಗರು ದೇವರಾಣ ಮಾಡೋದಿಲ್ಲ, ಬೀಗುದಿಲ್ಲ ಅಲ್ಲ ಎಂತ ಆತಿಲ್ಲ. ತಲೆಗೆ ಕಚ್ಚಿತ್ತು ಗಾಯ್ಸ್, ತಲೆ ಎಲ್ಲ ತಿರುಗ್ತಾ ಇತ್ತು. ಸೊ ಕೂತೆ ಸ್ವಲ್ಪ ಹೊತ್ತು. ಇಲ್ಲಿ ನೋಡಿ ಎಲ್ಲಿ ಕೂತ್ರಿ ಎಲ್ಲ ಕಡೆ ಕಾಡಲ್ಲಿದ್ರೆ ಇದೇ ರಗಳೆ. ಇದು ಹತ್ತದಿಲ್ಲ, ಇಲ್ಲಿವರೆಗೆ ಬಂತು. ನೆಕ್ಸ್ಟ್ ಬಪ್ಪು ಗೊತ್ತಿಲ್ಲ, ವಾಪಸ್ ಕೆಳಗೆ ಬಿತ್ತು. ಟ್ರೈ ಮಾಡ್ತೀವಿ ಬೇರೆ ವೇಯಿಂದ ಬಬ್ದ ಅಂತ. ಸಖತ್ ತಲೆ ಕೈದಾಗುತ್ತೆ, ಅದಕ್ಕೆಲ್ಲ ಕೇರ್ ಮಾಡೋರು ಆತಿಲ್ಲ. ಇಲ್ಲಿ ಕತ್ ನೋಡಿ, ಬೀಗರು ಮಾತು ವೀಡಿಯೋ ಮಾಡೋಕ್ಕಿಲ್ಲ, ಮುಖ ಸ್ಕ್ರಾಪ್ ಆಗ್ತದೆ ಅವರೇ. ಇದೆಲ್ಲ ಸಿಂಪಲ್. ಎಂತಕ್ಕಂದರೆ ನನ್ನ ಚಿಕ್ಕಪ್ಪಂಗೆ ಮೊದಲೆಲ್ಲ ಇತ್ತಲ್ಲ, ಮೈ ತುಂಬ ಕಚ್ಚು. ಅವರದ್ದು ಇದು ಇಲ್ಲಿ ಅದಕ್ಕೆಲ್ಲ ಇದೇ ಮಾಡೋದಿಲ್ಲ ಆಯ್ತು. ಬಟ್ ಇದು ಮತ್ತು ಕಚ್ಚರು ಒಳ್ಳೇದಂತೆ. ಒಳ್ಳೇದಿರಲಿ, ಒಟ್ಟಿನಲ್ಲಿ ನಮಗೊಂದು ಕಂಟೆಂಟ್ ಸಿಕ್ತಿವತ್ತು. ನೀವೆಲ್ಲ ಸಪೋರ್ಟ್ ಮಾಡಬೇಕಷ್ಟೇ ಗಾಯ್ಸ್, ಅಷ್ಟೇ ಕೇಳೋದು ನಾನು ನಿಮ್ಮ ಹತ್ರ, ಬೇರೆ ಅಂತಿಲ್ಲ. ಇಲ್ಲಿ ನೋಡಿ, ಇವ್ನಿಗೆ ನಾನು ರಕ್ತ ಬೇಕಂತೆ, ಜೇನಿಗಾಯ್ತು, ಜೇನಿನ ಸಿಟ್ಟು ತೀರ್ಸ್ಕೊಂತ ಇವತ್ತಿಂದ. ಇನ್ನು ಇವ್ನಿಗೆ ನಾನು ರಕ್ತ ಬೇಕಂತ, ರಕ್ತ ಕೊಡೋದಾ? ಮರ್ಲು ಯಾರಿಗಾರು ಡೊನೇಟ್ ಮಾಡ್ತೀವಿ, ಸತ್ತೋಕೆಲ್ಲ ಕೊಡೋದಿಲ್ಲ, ಸಾಯ್ಲಿ ಇವು ಸಿಗಲ್ಲ. ಇದರಲ್ಲಿಲ್ಲ. ಆಯ್ತು ಗಾಯ್ಸ್, ಇವತ್ತಿನ ಜೇನು ತೆಗೆದು ಕಂಪ್ಲೀಟ್ ಆಯಿತು. ಫುಲ್ ವೀಡಿಯೋ ನೋಡಿ. ನಿಮಗೋಸ್ಕರ ಜೇನೆಲ್ಲ ಕಚ್ಕೊಂಡಿದೆ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿಬಿಡಿ. 140 ಸಬ್ಸ್ಕ್ರೈಬರ್ ಆಯಿರೋ, 1000 ಮಾಡೋಕ್ಕೆ ಹೆಲ್ಪ್ ಮಾಡಿ ಪ್ಲೀಸ್. ಇನ್ನು ನೆಕ್ಸ್ಟ್ ವೀಡಿಯೋ ನಿಮ್ಗೆ ಸಪ್ರೇಷನ್ ವೀಡಿಯೋ ಮಾಡೋಕ್ಕೆ ಬೇಕಾದರೆ ಕಮೆಂಟ್ ಮಾಡಿ, ಅದನ್ನು ನಿಮಗೆ ಸಪ್ರೇಷನ್ ವೀಡಿಯೋ ಮಾಡೋದನ್ನೆಲ್ಲ ಯೂಟ್ಯೂಬಲ್ಲಿ ಹಾಕಿರ್ತೆ. ಈಗ ಹೊರಟೆ ಮನೆಗೆ. ನೆಕ್ಸ್ಟ್ ಈಗ ಮತ್ತೆ ಬಾಯ್.